ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸಿನಿಮಾ ಅಭಿಮಾನಿಗಳಾಗ್ಬೋದು, ಎಲ್ಲ ಹೀರೋಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು ಸಿನಿಮಾಗಳು ಯಾಕೆ ಓಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಾವೆಲ್ಲ ಹಳೆ ಸಿನಿಮಾಗಳು ಸುಮಾರು 80-85ರಲ್ಲಿ ಬಂದಿರತಕ್ಕಂಥ ಹೀರೋಗಳಾಗ್ಬೋದು, ಅದ್ರಿಗಿಂತ ಇರ್ತಕ್ಕಂಥ ಹೀರೋಗಳಾಗ್ಬೋದು, ನಿಮ್ಮ ಮುಂದೆ ಹಂಚ್ಕೋಬೇಕು ಏನೋ ಒಂದು ಮಾತುಗಳು ಅಷ್ಟೇ. ನಿಜವಾಗಲೂ ಸಿನಿಮಾಗಳಲ್ಲಿ ರಿಯಲ್ ಹೀರೋ ಯಾರಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಆಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ಶಂಕರ್ ನಾಗ್ ಸರ್ ಆಗ್ಬೋದು. ಯಾಕೋ ನೆನಪು ಬಂದರೆ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಅದ್ರಿಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ನಾವು ಡಾಕ್ಟರ್ ರಾಜ್ಕುಮಾರ್ ಸರ್ನ ಯಾಕೆ ಅಷ್ಟು ಇಷ್ಟಪಡ್ತೀನಂದರೆ, ಖಂಡಿತವಾಗ್ಲೂ ಅವ್ರನ್ನ ನಾವು ನೋಡಿಲ್ಲ, ಆದರೆ ಅವ್ರ ಸಿನಿಮಾಗಳೆಲ್ಲ ನೋಡಿದ್ದೀರಿ. ಆ ವಿಷ್ಣುವರ್ಧನ್ ಸರ್ ಆಗ್ಬೋದು, ಆ ಶಂಕರ್ ನಾಗ್ ಸರ್ ಆಗ್ಬೋದು, ಹಲವರು ಹೀರೋಗಳಿದ್ದಾರೆ. ಅವರೆಲ್ಲ ಹೆಸರೆಲ್ಲ ಬೇಡ. ನನಗೆ ಸಿನಿಮಾಗಳಲ್ಲಿ ನಿಜವಾದ ಹೀರೋಗಳು ತೆರೆ ಮೇಲೆ ಕಾಣಿಸ್ತಕ್ಕಂಥವ್ರು ಯಾರಂದರೆ ಡಾಕ್ಟರ್ ರಾಜ್ಕುಮಾರ್ ಸಾರು, ವಿಷ್ಣುವರ್ಧನ್ ಸಾರು, ಶಂಕರ್ ನಾಗ್ ಸಾರು. ಟೈಮು ವೇಸ್ಟ್ ಮಾಡಬಾರ್ದು ಅಂತ ನೋಡಿ ಯಾರಾದರೂ ತಿಳ್ಕೊಬೇಕಾದ್ರೆ ಅದು ಶಂಕರ್ ನಾಗ್ ಸಾರ್ ನೋಡಿ ತಿಳ್ಕೊಳ್ಳಿ. ಒಂದು ಕ್ಷಣ ಆಗ್ಬೋದು, ಒಂದು ನಿಮಿಷ ಆಗ್ಬೋದು, ಅವರು ವೇಸ್ಟ್ ಮಾಡಲ್ಲ ಆ ಟೈಮ್ನ ಏನೇನೋ ಬಳಸ್ಕೊತಾರೆ. ಗೊತ್ತು, ಅದು ಎಲ್ಲರಿಗೂ ಗೊತ್ತು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಸಾರ್ ಆಗ್ಬೋದು, ವಿಷ್ಣುವರ್ಧನ್ ಸಾರ್ ಆಗ್ಬೋದು, ಶಂಕರ್ ನಾಗ್ ಸಾರ್ ಆಗ್ಬೋದು, ನಾನು ಯಾಕೆ ಅವ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಖಂಡಿತವಾಗ್ಲೂ ಅವ್ರನ್ನ ನೆನೆಸ್ಕೋಬೇಕು ಪ್ರತಿಯೊಬ್ಬರು. ಹಳಬರಾಗ್ಬೋದು, ಈಗ ಹುಟ್ಟಿರ್ತಕ್ಕಂಥ ಮಕ್ಳಿಗೂ ಅವ್ರಿಗೆ ಗೊತ್ತಿರಲ್ಲ ಅವ್ರ ಸಿನಿಮಾಗಳು ಏನೋ ಅಂತ. ಈಗ ಬಂದಿರತಕ್ಕಂಥ ಎಷ್ಟೋ ಜನಗಳಿಗೆ ಆ ರಾಜ್ಕುಮಾರ್ ಸಾರ್ ಆಗ್ಬೋದು, ಆ ವಿಷ್ಣುವರ್ಧನ್ ಸಾರ್ ಆಗ್ಬೋದು, ಶಂಕರ್ ನಾಗ್ ಸಾರ್ ಆಗ್ಬೋದು, ಎಷ್ಟೋ ಅವ್ರ ಕುಟುಂಬಗಳಿಗೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರು ಇವತ್ತು ಹೀರೋಗಳು. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಆ ಹೀರೋಗಳಿಗೆ, ನಿಮ್ಮ ತಂದೆಗಳಾಗ್ಬೋದು, ನಿಮ್ಮ ಮನೆಯವರಾಗ್ಬೋದು, ಆ ರಾಜ್ಕುಮಾರು ಸಿನಿಮಾಗಳು ಇವ್ರಿಗೆ ಕೊಡಿ ಅವ್ರಿಗೆ ಕೊಡಿ ಅಂತ ಹೇಳಿದ ಮೇಲೆ ನೀವು ಇವಾಗ ಹೀರೋಗಳಾಗಿರೋದು. ಇಲ್ಲಾಂದ್ರೆ ಆಗ್ತಾಯಿಲ್ಲ ಸ್ವಾಮಿ. ನಾನು ಹೇಳೋದೇನು ಗೊತ್ತಾ, ಡಾಕ್ಟರ್ ರಾಜ್ಕುಮಾರ್ ಸಾರ್ ಆಗ್ಬೋದು, ವಿಷ್ಣುವರ್ಧನ್ ಸಾರ್ ಆಗ್ಬೋದು, ಶಂಕರ್ ನಾಗ್ ಸಾರ್ ಆಗ್ಬೋದು, ನಿರ್ಮಾಪಕರು ಸಿನಿಮಾಗಳು ಪ್ರೊಡ್ಯೂಸ್ ಮಾಡ್ತಕ್ಕಂಥ ನಿರ್ಮಾಪಕರನ್ನ ಅನ್ನದಾತರ ಅಂತ ಕರೆದಂಥ ಏಕೈಕ ವ್ಯಕ್ತಿ ಯಾರಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಸಾರ್ ಆಗ್ಬೋದು. ಅವರು ಬಿಟ್ಟ ಮೇಲೆ ಸಿನಿಮಾ ತೆರೆ ಮೇಲೆ ಹೀರೋ ಥರ ಕಾಣಿಸೋದು ಯಾರಂದರೆ ಅವ್ರೊಬ್ಬರನ್ನ ಬಿಟ್ಟರೆ ಇಡೀ ಪ್ರಪಂಚದಲ್ಲೆಲ್ಲ, ಇಡೀ ಭೂಗೋಳದಲ್ಲಿ ಹುಡುಕಿದ್ರೂ ಸಿಕ್ಕಲ್ಲ ಆ ಥರ ಹೀರೋ ವ್ಯಕ್ತಿ. ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಬಂಗಾರದ ಮನುಷ್ಯ ಆಗ್ಬೋದು, ವಿಷ್ಣುವರ್ಧನ್ ಸರ್ ಮುತ್ತಿನ ಹಾರ ಆಗ್ಬೋದು, ಶಂಕರ್ ನಾಗ್ ಸಿನಿಮಾ ಆಗ್ಬೋದು, ಆ ಸಿನಿಮಾಗಳು ಬಿಟ್ಟ ಮೇಲೆ ಇದುವರೆಗೂ ನಾವು ಯಾವುದೋ ಆ ಸಿನಿಮಾಗಳು ನೋಡಿಲ್ಲ. ನಾನು ಈಗ ಮಾಡ್ತಾರೆ ಸಿನಿಮಾಗಳು. ಆ ಸಿನಿಮಾಗಳು ನೋಡಿ ಹುಡುಗರು ಕೆಟ್ಟೋಗೋದು ಹೊರ್ತು ಒಳ್ಳೆಯವರು ಯಾರೂ ಆಗಲ್ಲ. ಇವತ್ತು ಡೈರೆಕ್ಟ್ರುಗಳಾಗ್ಬೋದು, ಎಲ್ರಿಗೂ ನಾನು ಅನುಭವಿಸಿ ಹೇಳ್ತಾ ಇಲ್ಲ. ಈಗ ಬಂದಿರ್ತಕ್ಕಂಥವ್ರು ಏನೋ ಕನಸುಗಳು ಕಟ್ಕೊಂಡು ಬಂದಿರ್ತಕ್ಕಂಥವ್ರಿಗೆ ನಾನು ಹೇಳೋದು, ನೀವು ಇದು ಯಾವುದೋ ಒಂದು ಟ್ರೋಲ್ ಆಯಿತು, ಒಂದು ಸಿನಿಮಾಗೂ ನಾನು ಹೋಗಿದ್ದೆ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ಸಿನಿಮಾಗಳು ನಾನು ನೋಡಿದ್ದೀನಿ, ಹಳೆ ಸಿನಿಮಾಗಳು. ನಾನು ತಲೆನೋವು ಮಾತ್ರೆ ಯಾಕೆ ತಗೊಂಡೆ ಅಂದರೆ, ಈ ಸಿನಿಮಾಗಳಲ್ಲಿ ಯಾವುದೋ ಒಂದು ರೀಸನ್ ಆಯಿತು. ಆ ಸಿನಿಮಾ ಹೆಸರು ಹೇಳೋದು ಬೇಕಾಗಿಲ್ಲ. ಒಂದು ತಲೆನೋವು ಮಾತ್ರೆ ಆ ಮೆಡಿಕಲ್ ಶಾಪಲ್ಲಿ ಹೋಗಿ ಥಿಯೇಟ್ರ್ ಮುಂದ್ಗಡೆನೇ ಒಂದು ಮೆಡಿಕಲ್ ಶಾಪ್ ಇತ್ತೆ. ಆ ಸಿನಿಮಾ ನೋಡಿ ಅದು ನಾನು ಎದ್ದು ಬಂದ್ಬಿಡೋಣ, ನೋಡ್ಬಿಡೋಣ ಅಂದ್ಬಿಟ್ಟು ಹೋದೆ. ಏನ್ರಿ ಸಿನಿಮಾ ಅದು ದೊಡ್ಡ ಪ್ರೊಡ್ಯೂಸರ್ ಮಾಡ್ತಕ್ಕಂಥ ಸಿನಿಮಾ. ಇವತ್ತು ಆ ಸಿನಿಮಾ ನೋಡಿ ಎಷ್ಟೋ ಜನ ಅಲ್ಲಿ ತಲೆನೋವು ಮಾತ್ರ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಖಾಲಿ ಆಗಿಬಿಡ್ತಂತೆ. ಆ ಶಾಪಲ್ಲಿ ಹೋಗಿ ಕೇಳಿದೆ ನಾನು, ಅಯ್ಯೋ ಹಳೇದು ಎಕ್ಸ್ಪೈರ್ ಆಗಿರೋ ಮಾತ್ರೆಗಳೆಲ್ಲ ಇತ್ತು, ಖಾಲಿ ಆಗಿಬಿಡ್ತು ಆ ಸಿನಿಮಾಗಳಂತ. ಆ ಸಿನಿಮಾದು ನಿಮಗೂ ಗೊತ್ತು ಹೋಯ್ತು.
ಸಿನಿಮಾ ಹೆಸರು ನಾನು ಹೇಳ್ಬೋದು, ಅದೇನು ಹೇಳಿಲ್ಲ ಅಂದರೆ ಏನು ಪರವಾಗಿಲ್ಲ. ನಾನು ಹೇಳಿಲ್ಲ ಅಂದ್ರೂ ನೀವೇನು ಅನ್ಕೋಬೇಡ, ಅದು ನಿಮಗೂ ಗೊತ್ತು. ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಆ ಹೀರೋ ಹೆಸರು ಕಡಿಮೆ ಮಾಡಲಿ ನಾನು. ಅವನು ಬೆಳೀಲಿ, ಆ 3rd ಕ್ಲಾಸ್ ಹೀರೋ. ಇವತ್ತು ದರ್ಶನ್ ಅವ್ರ ಬಗ್ಗೆ ಅವರು ತಪ್ಪು ಮಾಡಿದ್ರೆ ಖಂಡಿತವಾಗಲೂ ಅವ್ರಿಗೆ ಶಿಕ್ಷೆ ಆಗಲಿ, ಮಾಡಿಲ್ಲ ಅಂದರೆ ಆಚೆ ಬರಲಿ. ರಾಜ್ಕುಮಾರ್ ಸಾರ್ನ ನೋಡಿದ ತಕ್ಷಣ ಅವರು ತೆರೆ ಮೇಲೆ ಹೀರೋ ಅಂತ ಕಾಣಿಸಿದ್ದು 2ನೇ 5ನೇ ಇದರಲ್ಲಿ ಜನ್ರೇಷನಲ್ಲಿ ಬಂದಿರ್ತಕ್ಕಂಥವ್ರು ಯಾರಂದರೆ ದರ್ಶನ್ ಅವರು ಏನೋ ಒಂದು ಸಹಾಯಗಳು ಅದು ಇದು ಮಾಡಿರೋದು ನಿಮಗೂ ಗೊತ್ತು, ಕೇಳಿದ್ದೀರ, ನಾವು ಇಲ್ಲ ಅಂತಲ್ಲ. ಇವತ್ತು ಯಾರೇ ಸಿನಿಮಾಗಳಲ್ಲಿ ಬೆಳೆಯೋಕ್ಕೆ ಬಂದರೆ ಅವ್ರನ್ನ ತುಳಿಯೋಕ್ಕಂಥ ಕೆಲಸಗಳು ಮಾಡ್ತಾಯಿದ್ದಾರೆ. ಇವತ್ತು ಪ್ರೊಡ್ಯೂಸರ್ಗಳಾಗ್ಬೋದು, ಆಮೇಲೆ ಅವ್ರಿಗೆ ಪ್ರೊಡ್ಯೂಸರ್ಗಳಿಗೆ ಹೇಳಿಕೊಡ್ತಕ್ಕಂಥ ಹಳೆ ಹೀರೋಗಳಾಗ್ಬೋದು, ಅವ್ರು ಮಾಡ್ತಾಯಿದ್ದಾರೆ. ಅದ್ರಿಗೆ ನಾನು ಹೇಳಿದ್ದು, ರಾಜ್ಕುಮಾರ್ ಥರ ಸಾರ್ ಥರ ಇವತ್ತು ಹೀರೋ ನನ್ನ ಮಕ್ಕಳು, ನನ್ನ ಮಕ್ಕಳು ಹೀರೋಗಳು ಯಾರು ಬರಲ್ಲ. ಇದು 100% ಸತ್ಯ. ರಾಜ್ಕುಮಾರ್ ಥರ ಯಾರು ಬರಲ್ಲ, 100% ಸತ್ಯ. ಆ ವಿಷ್ಣುವರ್ಧನ್ ಸಾರ್ ಆಗ್ಬೋದು, ಶಂಕರ್ನಾಗ್ ಸಾರ್ ಆಗ್ಬೋದು, ಅವ್ರ ಥರ ಈಗಿರ್ತಕ್ಕಂಥವ್ರು ಯಾರು ಬರಲ್ಲ. ಕೆಲವರು ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಗೊತ್ತು ನಮಗೆ. ಆ ಥರ ನನ್ನ ಮಕ್ಕಳು ಯಾರನ್ನೂ ಬೆಳೆಸೋದು ಇಲ್ಲ. ರಾಜ್ಕುಮಾರ್ ಸಾರು ಅವತ್ತು ಅವಕಾಶಗಳು ಕೊಟ್ಟಿದ್ದಕ್ಕೆ ಇವತ್ತು ನೀವು ಹೀರೋಗಳಾಗಿರೋದು. ಆ ಜೂನಿಯರ್ ಆರ್ಟಿಸ್ಟ್ಗಳನ್ನ ನೀವು ಯಾರಾದರೂ ಬೆಳೆಸಿದ್ದೀರಾ ಎಲ್ಲನಾಗಲಿ? ಇವತ್ತು ಹಳೇ ನಿರ್ಮಾಪಕರುಗಳಿಗೆ ಅವತ್ತು ಅವಕಾಶ ಕೊಟ್ಟಿರ್ತಕ್ಕಂಥವ್ರು ಇವತ್ತು ಹೀರೋಗಳಾಗಿದ್ದಾರೆ. ನಾನು ನಿರ್ಮಾಪಕರ ಬಗ್ಗೆನ ರಾಜ್ಕುಮಾರ್ ಸಾರ್ ಹೇಳಿದ್ದೇನೆಂದರೆ, ನಿರ್ಮಾಪಕರು ಅನ್ನದಾತರ ಅಂತ ಹೇಳಿದ್ರು. ಆ ಅನ್ನದಾತರ ಬಗ್ಗೆನೇ ಇವತ್ತು ನಾನು ಮಾತಾಡೋಕ್ಕೆ ಬಂದೆ. ಯಾವುದೋ ಒಂದು 3rd ಕ್ಲಾಸು ಒಂದು ಪ್ರೊಡಕ್ಷನ್ ಅಂತೆ ಇವತ್ತು ಈ ಕರ್ನಾಟಕದಲ್ಲಂತಲ್ಲ, ಇಡೀ ಇಂಡಿಯಾದಲ್ಲೇ ನಂಬರ್ 1 ಪ್ರೊಡಕ್ಷನ್ ಅಂತೆ. ಇವತ್ತು ಇಷ್ಟು ವರ್ಷಗಳು, ಇಷ್ಟು ದಿನಗಳಂತ ನಿಮಗೂ ಒಂದು ಟೈಮ್ ಇರ್ಬೋದು, ಅದು ಹೇಳೋಕ್ಕಾಗಲ್ಲ. ನೆಕ್ಸ್ಟು ಇನ್ನೊಬ್ಬನು ಬರ್ಬೋದು, ಅದು ಹೇಳೋಕ್ಕಾಗಲ್ಲ. ಯಾವತ್ತೂ ಅಷ್ಟೇ ನನ್ನದೇ ಪ್ರೊಡಕ್ಷನ್ ಅಂತ ಜಂಬ ಕೊಚ್ಕೊಳಕ್ಕೆ ಹೋಗಬಾರ್ದು. ಇವತ್ತು ನಾನು ಹಳೆ ನಿರ್ಮಾಪಕರುಗಳಿಗೆ ನಾನು ಹೇಳ್ತಾ ಇದ್ದೀನಿ, ಅನ್ನದಾತರಿಗೆ ಹೇಳ್ತಾ ಇದ್ದೀನಿ ನಾನು, ಇವತ್ತು ನೀವೆಲ್ಲ ಏನಾದ್ರಿ ಅದೊಂದು ಕಡೆ ಇಡೋಣ. ಇವತ್ತು ಹಳೆ ನಿರ್ಮಾಪಕರಿಗೆ ಹೆಸರು ಹೇಳ್ಕೊಂಡು ಅವ್ರು ಮಾಡಿದ ಸಿನಿಮಾಗಳಲ್ಲಿ ಇವತ್ತು ಹೀರಾಗಿ ಅವ್ರನ್ನ ಅವಕಾಶ ಕೊಡ್ದಿರ ಮೂಲೆ ಗುಂಪು ಮಾಡಿಬಿಟ್ರು ನಿರ್ಮಾಪಕರನ್ನ, ಹಳೆ ನಿರ್ಮಾಪಕರನ್ನ, ಅನ್ನದಾತರನ್ನ. ಅವರೆಲ್ಲ ಪಾಪ ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಅಂಥವ್ರಿಗೆ ಅವಕಾಶ ಕೊಡಿ ಹೀರೋಗಳು, ಅಂಥವ್ರು ಮತ್ತೆ ವಾಪಸ್ ಬರಲಿ. ಅದು ಬಿಟ್ಟು ಯಾವುದೋ ಈ 3rd ಕ್ಲಾಸ್ ಯಾವುದೋ ಒಂದು 20 ವರ್ಷಗಳಲ್ಲಿ ಆ 420 ಕೆಲಸಗಳು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಲ್ಯಾಂಡ್ಗಳು, ಇಲ್ಲಿರ್ತಕ್ಕಂಥ ಲ್ಯಾಂಡ್ಗಳು ಬಾಚಿಕೊಂಡು ಇವತ್ತು ಸುಮಾರು 1.5 ಲಕ್ಷ ಕೋಟಿಗಿಂತ ಹೆಚ್ಚು ವಹಿವಾಟು ನಡೆಸ್ತಕ್ಕಂಥ ಒಂದು ಪ್ರೊಡಕ್ಷನ್ ಬಂತು. ಇವತ್ತು ಆ ಪ್ರೊಡಕ್ಷನಿಂದ ಹಳೆ ನಿರ್ಮಾಪಕರುಗಳೆಲ್ಲ ಕೆಲಸಗಳಿಲ್ಲ ಪಾಪ, ಅವ್ರಿಗೂ ಮೂಲೆ ಗುಂಪು ಮಾಡ್ದಂಗೆ ಮಾಡಿಬಿಟ್ರು ಆ ಪ್ರೊಡಕ್ಷನ್ನು. ಆ 3rd ಕ್ಲಾಸ್ ಪ್ರೊಡಕ್ಷನ್ ಇದೆಷ್ಟು ದಿನ ಇರಲ್ಲ ಸ್ವಾಮಿ. ಇವತ್ತು ತಮಿಳ್ನಾಡು ಆಗ್ಬೋದು, ಆಂಧ್ರ ಆಗ್ಬೋದು, ಕೇರಳ ಆಗ್ಬೋದು, ಸೌತ್ ಇಂಡಿಯಾ, ಈ ಬೆಂಗಾಲಿ ನಾರ್ತು ಆ ಕಡೆ ಆಗ್ಬೋದು, ಎಲ್ಲ ಸಿನಿಮಾಗಳು ಅದೇ ಮುಂದೆನೇ ಹೋಗ್ತಾ ಇರೋದು. ಹೋಗಲಿ, ಸಂತೋಷ. ಇವತ್ತು ನಾನು ಹೇಳ್ತಕ್ಕಂಥದ್ದು ಹೀರೋಗಳಿಗೆ, ನಮ್ಮ ಕರ್ನಾಟಕದಲ್ಲಿ ಹೀರೋಗಳಿಗೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ನಿರ್ಮಾಪಕರುಗಳಿಗೆ, ಹಳೆ ನಿರ್ಮಾಪಕರುಗಳಿಗೆ ಅವಕಾಶ ಕೊಡಿ. ಇದ್ರಿಗೂ ಕೊಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅವ್ರಿಗೂ ಕೊಡಿ, ಹಳೆ ನಿರ್ಮಾಪಕರು ಇರ್ತಾರೆ ಅವ್ರಿಗೂ ಕೊಡಿ. ಅವರಿಂದ ತಾನೇ ನೀವು ಮೇಲೆ ಬಂದಿರೋದು. 80ರಿಂದ 85ರಿಂದ ನೋಡ್ಕೊ ಬಂದರೆ ನೀವೆಲ್ಲ ಅವ್ರೇನಾದರೂ ಇಲ್ಲ ಅಂದರೆ ನೀವು ಎಲ್ಲಿರ್ತದೆ ದೇವ್ರಿಗೆ ಗೊತ್ತು. ಅದ್ರಿಗೆ ಹೇಳಿದ್ದು, ಡಾಕ್ಟರ್ ರಾಜ್ಕುಮಾರ್ ಸಾರು ನಿರ್ಮಾಪಕರನ್ನ ಅನ್ನದಾತರ ಅಂತ ಕರೆದು ಏಕೈಕ ವ್ಯಕ್ತಿ ಅಂತೆ ಅವರೇ. ಅವ್ರು ಬಿಟ್ಟರೆ ಯಾರಿಲ್ಲ ಸಿನಿಮಾದಲ್ಲಿ. ತೆರೆ ಮೇಲೆ ನಂಬರ್ 1 ಹೀರೋ ಯಾರಂದರೆ ಡಾಕ್ಟರ್ ರಾಜ್ಕುಮಾರ್ ಸಾರು. ನಾನು ಅವ್ರ ಅಭಿಮಾನಿ. ಆಮೇಲೆ ಹಾಸ್ಯ ನಟರು ನರಸಿಂಹರಾಜ್ ಸಾರು. ಈ ಕಾಮಿಡಿ ಅಂತ ಏನಾದರೂ ಇಡೀ ನಮ್ಮ ಕರ್ನಾಟಕದಲ್ಲಿ, ಇಡೀ ಜಗತ್ತಿಗೆ ಯಾರಾದರೂ ನಂಬರ್ 1 ಯಾರಂದರೆ ಅದು ಹಾಸ್ಯ ನಟರು ಒಬ್ಬರೇ, ನರಸಿಂಹರಾಜ್ ಸರ್. ಅವ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ಅವ್ರನ್ನ ಮೀರ್ಸೋರಂತ ಯಾರೂ ಬರಲ್ಲ ಬಿಡಿ.
ನಾವು ಅವ್ರ ಸಿನಿಮಾಗಳೆಲ್ಲ ಹಳೆ ಸಿನಿಮಾಗಳೆಲ್ಲ ನೋಡ್ಕೊಂಡು ಬಂದಿದ್ದೀರಿ. ನಿಜವಾಗ್ಲೂ ನಾನು ಹೇಳೋದು, ನನಗೆ ಸಿನಿಮಾ ಅನ್ನೋದು ಗೊತ್ತಾಗಿದ್ದೆ ನರಸಿಂಹರಾಜ್ ಸಾರಿಂದ. ಅವ್ರಿಗೆ ಭಾರತ ರತ್ನ ಕೊಡಬೇಕು, ಪದ್ಮಭೂಷಣ ಕೊಡಬೇಕು ನರಸಿಂಹರಾಜ್ ಸಾರ್ಗೆ. ಇವತ್ತು ಅವ್ರನ್ನ ಮರ್ತುಬಿಟ್ರು ನಮ್ಮ ಕರ್ನಾಟಕ ಇಂಡಸ್ಟ್ರಿ. ಅವ್ರ ಟೈಮಿಂಗ್ ಏನು, ಕಾಮಿಡಿ ಟೈಮಿಂಗ್ ಏನು, ಅದು ನನಗಂತ ಹಳೆ ಜನಗಳಿಗೂ ಗೊತ್ತು. ಅವ್ರ ಥರ ಕಾಮಿಡಿ ಇನ್ನೊಬ್ಬ ಯಾರು ಬರೋಕ್ಕೆ ಸಾಧ್ಯವಿಲ್ಲ ಕರ್ನಾಟಕದಲ್ಲ, ಇಡೀ ಭೂಗೋಳದಲ್ಲಿ. ಅವ್ರ ಥರ ನಾಟಕ ಮಾಡ್ತಕ್ಕಂಥವ್ರು, ಅವ್ರ ಥರ ಅಭಿನಯ ಮಾಡ್ತಕ್ಕಂಥವ್ರು ಯಾರು ಬರೋಲ್ಲ. ಅವ್ರ ಥರ ಕಾಪಿ ಮಾಡ್ಕೊಂಡು ಇವತ್ತು ಬೆಳೆದಿದ್ದಾರೆ. ಇನ್ನೂ ಇಲ್ಲ ಕೆಲವ್ರು ಇದ್ದಾರೆ ಪಾಪ, ಅವ್ರಿಗೆ ಎಲ್ಲಿ ಕಿಲ್ತಾರಂಗೆ ಅವಕಾಶಗಳನ್ನ ಕಲ್ಸಿಸ್ಕೊಂಡು ಇನ್ನೊಬ್ಬ ಈ ಕಾಮಿಡಿ ಆ್ಯಕ್ಟ್ರು ದೂರ ಮಾಡಿಬಿಟ್ರು ಹಳೇ ಹಾಸ್ಯ ನಟರನ್ನ. ಇವತ್ತು ಪಾಪ ಅವ್ರ ಪರಿಸ್ಥಿತಿ ಏನೋ ಗೊತ್ತಿಲ್ಲ. ನಾನು ಯಾಕೆ ಈ ವಿಷಯಗಳು ನಿಮ್ಮ ಮುಂದ್ಗಡೆ ಹಂಚ್ಕೋಬೇಕಂದ್ರೆ, ಇವತ್ತು ನಿನ್ನ ಹತ್ರ ಕಾಸಿದ್ರೆ ಬಾ ಸಿನಿಮಾ ಮಾಡು, ಇನ್ನೊಬ್ಬನ್ನ ತುಳಿದ್ಬಿಟ್ಟು ಅವನಿಗೇನಾದ್ರೂ ಅವನಿಗೆ ಹೋಗಿಲ್ಲ ಅಂದ್ರೆ ಅವನ್ನ ತುಳಿದ್ಬಿಟ್ಟು ಆ ಪ್ರೊಡ್ಯೂಸರ್ನ ಬಾ, ನಮ್ಮ ಹೀರೋಗಳನ್ನ ಹೇಳ್ಕೊಡ್ತಕ್ಕಂಥದ್ದು, ಬಾ ನಮ್ಗೆ ಸಿನಿಮಾ ಮಾಡು, ನೀನು ಇನ್ನೂ ಎತ್ತರಕ್ಕೆ ಬೆಳಿತೀಯ, ಮಾಡು, ತೆಲುಗಲ್ಲಿ ತಮಿಳಲ್ಲಿ ಮಾಡು, ಕೇರಳದಲ್ಲಿ ಹೋಗಿ ಮಾಡು, ಹಿಂದಿನಲ್ಲಿ ಹೋಗಿ ಮಾಡು, ನೀನೇ ನಂಬರ್ 1 ಪ್ರಮೋಷನ್ ಆಗು, ನಮ್ಮ ಕರ್ನಾಟಕದಲ್ಲಿ ನಿನ್ನ ಥರ ಪ್ರೊಡ್ಯೂಸರ್ ಇನ್ಯಾರು ಬರಬಾರ್ದು ಅಂತ ಹೇಳ್ಕೊಡ್ತಕ್ಕಂಥ ಆ 3rd ಕ್ಲಾಸ್ ಹೀರೋಗಳು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಇವತ್ತು ನಮ್ಮ ಬಡವರಾಗ್ಬೋದು, ಹೊಲಗಳಲ್ಲಿ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏನಾದರೂ ನಿಮ್ಮ ಸಿನಿಮಾಗಳು, ಆ ಗಾರೆ ಕೆಲಸ ಮಾಡ್ತಕ್ಕಂಥ ನನ್ನಂಥ ಬಡವರು ದೇವರುಗಳು ಯಾರು ಆ ಸಿನಿಮಾಗಳು ನೋಡಿಲ್ಲ ಅಂದರೆ ನೀವು ಭಿಕ್ಷೆ ಎತ್ತಬೇಕು ಅಷ್ಟೇ ಹೀರೋಗಳು. ನಾನು ಹೇಳ್ತಕ್ಕಂಥದ್ದು ಎಲ್ಲ ಕಿಲಾಡಿ ನನ್ನ ಮಕ್ಕಳು ಅಂತ ನನಗೆ ಗೊತ್ತು. ನೀವು ಇವತ್ತು ಯಾರಾದರೂ ಒಬ್ಬ ಜೂನಿಯರ್ ಆರ್ಟಿಸ್ಟ್ನ ನೀವು ಬೆಳೆಸಿದ್ದೀರಾ ಹೇಳಿ? ಪಾಪ ಡಾಕ್ಟರ್ ರಾಜ್ಕುಮಾರ್ ಸಾರ್ ಅವರು ಎಷ್ಟೋ ಅವಕಾಶಗಳು ಕೊಟ್ಟರು, ಅಂಥವರು ಇದ್ದಾರೆ, ಸಕ್ಸಸ್ ಆಗಿ ಇನ್ನೂ ಚೆನ್ನಾಗಿದ್ದಾರೆ. ನೀವು ಯಾರಾದ್ರನ್ನ ಬೆಳೆಸಿದ್ದೀರಾ ಹೇಳಿ? ಈಗ ಬಂದಿರತಕ್ಕಂಥ ನಿರ್ಮಾಪಕರು ಅವರು ಏನು ಸಿನಿಮಾ ಮಾಡ್ತಾರೋ, ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ಜನಗಳ ಕೈಲಿ ಬೈಸ್ಕೊಂಡೇ ಆಯ್ತು ಅವರು. ಇದ್ರ ಬಗ್ಗೆ ಇನ್ನೂ 10-20 ವಿಡಿಯೋ ನಾನು ಮಾಡೇ ಮಾಡ್ತೀನಿ. ನಾನು ಹೇಳೋದೇನು ಗೊತ್ತಾ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ನನ್ನಂಥ ಬಡ ಕುಟುಂಬ ಮಕ್ಕಳು ಹೀರೋ ಆಗಬೇಕು, ಪ್ರತಿಯೊಬ್ಬರ ಮನೆಯಲ್ಲಿ ಹೀರೋ ಆಗಬೇಕು. ಪ್ರತಿಯೊಬ್ಬರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು. ಅಂಥವ್ರನ್ನ ಕರ್ಕೊಬಂದು ಸಿನಿಮಾಗಳು ಮಾಡಿ. ನಾನು ಎಲ್ಲರೂ ಸಿನಿಮಾ ಮಾಡಿಬಿಡಿ ಅಂತ ಹೇಳಿಲ್ಲ, ಕೆಲವರು ಇದ್ದಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ಸ್ವಲ್ಪ ಸಿನಿಮಾಗಳಲ್ಲಿ ಏನಾದರೂ ಆ ಜೂನಿಯರ್ ಆರ್ಟಿಸ್ಟ್ಗಳು ಬಂದು ಒಂದು ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿಂಗ್ ಏನಾನ ಮಾಡಿಬಿಟ್ರೆ ನೆಕ್ಸ್ಟು ಸಿನಿಮಾಗಳಲ್ಲಿ ಅವ್ರನ್ನ ಕರೆಯೋದೇ ಇಲ್ಲ. ನೀವು ಗೊತ್ತು, ನಮಗೆ ಎಲ್ಲ ಗೊತ್ತು. ಇವತ್ತು ಕರ್ನಾಟಕದಲ್ಲಿ ಯಾಕೆ ಚಲನಚಿತ್ರ ಈ ಮಟ್ಟಕ್ಕೆ ಹೋಗಿದೆ ಅಂದರೆ, ಇಲ್ಲಿ ಇನ್ನೊಬ್ಬ ಹೀರೋ ಬಂದುಬಿಟ್ರೆ ನಮಗೆಲ್ಲಿ ಏನು ಸಿಕ್ಕಲ್ಲ ಅನ್ನೋದು ಹೊಟ್ಟೆ ಉರಿ ನಿಮಗೆ, ಅಷ್ಟೇ ನಾನು ಹೇಳೋದು. ಬೆಳೆಸಿ. ಎಷ್ಟೋ ಜೂನಿಯರ್ ಆರ್ಟಿಸ್ಟ್ಗಳಲ್ಲಿ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಅಂಥವ್ರನ್ನ ಮುಂದೆ ತಗೊಬನ್ನಿ. ಯಾಕೆ ನಿಮ್ಗೆ ಹೊಟ್ಟೆ ಊರಿನ ಅವ್ರು ಎಲ್ಲಿ ಬೆಳೆದು ಬಿಡ್ತಾರಂತ? ಡಾಕ್ಟರ್ ರಾಜ್ಕುಮಾರ್ ಸಾರ್ ಅನ್ನೋದು ಅದ್ರಿಗೆ ನಾನು ಇಷ್ಟಪಡೋದು. ಯಾರಾದರೂ ಒಂದು ಸ್ವಲ್ಪ ನಟನೆ ಚೆನ್ನಾಗಿ ಏನಾದರೂ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅವರು ಕರ್ಕೊಬಂದು ಅವಕಾಶ ಕೊಡ್ತಾರೆ. ಅವ್ರನ್ನ ಹಾಕೊಳ್ಳಿ. ಅದೇನು ಮೆಮೊರಿ ಅಂದರೆ ಅವ್ರಿಗಿರ್ತಕ್ಕಂಥ ಮೆಮೊರಿ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹೀರೋಗಳು ಇವಾಗಿದ್ದಾರೆ, ಅವ್ರಿಗೆ ಯಾರಿಗೂ ಇಲ್ಲ. ಏನ್ರಿ ಮರ್ಯಾದೆ? ಯಾರಾದರೂ ನಿರ್ಮಾಪಕರು ಏನಾದರೂ ಸಟ್ಟಲ್ಲಿದ್ದಾಗ ಅವ್ರು ಏನಾದರೂ ಬಂದರೆ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡೋರು. ರಾಜ್ಕುಮಾರ್ ಸರ್ ಆಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ಆ ಶಂಕರ್ನಾಗ್ ಸರ್ ಆಗ್ಬೋದು. ಇವತ್ತಿರ್ತಕ್ಕಂಥ ಹೀರೋಗಳು ಯಾರಾದರೂ ನಿರ್ಮಾಪಕರು ಶೂಟಿಂಗ್ ಸಂದರ್ಭದಲ್ಲಿ ಏನು ಮಾಡಿದ್ರು, ಖರ್ಚು ಯಾವ ಥರ ಶೂಟಿಂಗ್ ನಡೀತಾ ಇದೆ ಅನ್ನೋದು ನೋಡೋಕ್ಕೆ ಬಂದರೆ ಹೀರೋಗಳು ಕಾಲ ಮೇಲೆ ಕಾಲು ಹಾಕ್ಕೊಂಡು ಸಿಗರೇಟ್ ಕುಡ್ಕೊಂಡು ಅವ್ರ ಮುಂದೆನೇ ಬಿಲ್ಡಪ್ಪು. ಆ ಥರ ಹೀರೋಗಳು ಇವಾಗಲೂ ಇದ್ದಾರೆ, ಇಲ್ಲ ಅಂತಲ್ಲ. ಇವತ್ತು ದರ್ಶನ್ನ ಪಾಪ ತುಳಿದು ಬಿಸಾಕ್ಬಿಟ್ರು ಖಂಡಿತವಾಗಲು. ದರ್ಶನ್ ಅವರು ನೋಡಿ, ನಾನು ಹೇಳೋದೇನು ಗೊತ್ತಾ, ದರ್ಶನ್ ಅವರು ದುಡುಕಿದ್ರು. ದುಡುಕಿದ್ದಂದ್ರೆ ಹೆಂಗೆ ಅಂದರೆ ನಂಬಿಬಿಟ್ರು ಅವರು.
ಜೊತೆಯಲ್ಲಿ ಇರ್ತಕ್ಕಂಥವ್ರನ್ನ ನಂಬಿಟ್ರು. ಇವತ್ತು ನಾವು 5-6 ಜನ ಫ್ರೆಂಡ್ಸ್ ಅಂದರೆ ಅದರಲ್ಲಿ ಎಲ್ಲ ಒಳ್ಳೆಯವ್ರು ಇರಲ್ಲ, ಕೆಟ್ಟವನು ಇರ್ತಾನೆ, ಒಳ್ಳೆಯವನು ಇರ್ತಾನೆ. ಅವನೇನಾದ್ರೂ ನಾವು ರಸ್ತೆದಲ್ಲಿ ಹೋಗುವಾಗ ಸಡನ್ನಾಗಿ ಅಡ್ಡ ಬಂದುಬಿಡ್ತಾನೆ. ಏಯ್ ನಾವು 4 ಜನ ಆಯಿತು ಹೋಗಪ್ಪ ಅಂದರೆ ಒಬ್ಬನ ಏನೋ ಹಂಗೆ ಬಂದೆ ನೀನು ನೋಡ್ಕೊಂಡು ಬರೋಕ್ಕಾಗಲ್ಲ ಅಂತ ಜಗಳ ಮಾಡ್ತಾನೆ. ಅವಾಗ ಆ ಜಗಳ ಇದಾಗುತ್ತೆ. ಆ ಥರ ದರ್ಶನ್ ಅವ್ರು ಹಿಂದ್ಗಡೆ ಇದ್ದು ಅವ್ರ ಮಾತು ಕೇಳಿಕೊಂಡು ತಲೆ ಕೆಡಿಸ್ಬಿಟ್ರು ಪಾಪ. ಇವತ್ತು ದರ್ಶನ್ ಅವರು ಯಾವ ಮಟ್ಟದಲ್ಲಿ ಇರಬೇಕಾಗಿತ್ತು ಅಂದರೆ ಅದು ಹೇಳೋಕ್ಕೂ ಊಹಿಸ್ಕೊಳಕ್ಕಾಗಲ್ಲ. ಖಂಡಿತವಾಗ್ಲೂ ನಾನು ಅವರ ಅಭಿಮಾನಿ ಅಲ್ಲ. ನಡೆದಿರ್ತಕ್ಕಂಥ ಘಟನೆ, ಇನ್ನು ಮುಂದೆ ನಡೀತಕ್ಕಂಥ ಘಟನೆಗಳೆಲ್ಲ ತಿಳಿಸ್ತೀನಿ ನಾನು. ಇವತ್ತು ಅದ್ರಿಗೆ ನಾನು ಹೇಳೋದು, ಇವತ್ತು ಯಾರಾದರೂ ಸಕ್ಸಸ್ ಆದಾಗ ಈಗ ಹೀರೋಗಳು ನಿಮಗೂ ಗೊತ್ತು ಯಾವ ಹೀರೋಗಳ ಜೊತೆಯಲ್ಲಿ ಓಡಾಡ್ತಾ ಇದ್ದಾರೆ, ಯಾವ ಹೀರೋಗಳು ಅವ್ರ ಬಗ್ಗೆ ನಡೆದುಕೊಂಡು ಇನ್ನೊಬ್ಬ ಹೀರೋಗೂ ತಿಳಿಸ್ಕೊಂಡು ಅವರೆಲ್ಲ ಮೀಟ್ ಆಗ್ತಾರೆ. ಯಾವ ಕ್ಲಬ್ಗಳಲ್ಲಿ ಮೀಟ್ ಆಗಿ ದರ್ಶನ್ ಅವ್ರ ಬಗ್ಗೆ ಮಾತಾಡಿಕೊಂಡು ಆ ಫೋಟೋ ಒಂದು ವೈರಲ್ ಆಯಿತು. ಆ ದರ್ಶನ್ ಅವ್ರನ್ನ ಪಾಪ ನಾನು ನೋಡಿ, ಯಾರೇ ಆಗಲಿ, ಅವನು ಕಟ್ಕಾಗಲಿ, ಅವನು ಕೊಲೆಗಾರ ಆಗಲಿ, ರೌಡಿ ಆಗಲಿ, ಅವನು ಏನೇ ಆಗಲಿ, ಅವನು ಗೊತ್ತಿದ್ದು ಮಾಡಿದ್ನೋ ಗೊತ್ತಿಲ್ದಿರ ಮಾಡಿದ್ನೋ ಅದು ಅವನಿಗೆ ಬಿಟ್ಟಿದ್ದು ಅವನು ಅನುಭವಿಸ್ತಾನೆ. ನಾನು ಹೇಳ್ತಕ್ಕಂಥದ್ದು, ದರ್ಶನ್ ಅವ್ರನ್ನ ಕಾಯ್ತಾಯಿದ್ರು. ಆನೆ ಯಾವತ್ತು ಹಳ್ಳಕ್ಕೆ ಬೀಳುತ್ತಂತ ಕಾಯ್ತಾಯಿದ್ರು ಜನಗಳು, ಹೀರೋಗಳು. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಅಭಿಮಾನಿಗಳು, ದರ್ಶನ್ ಅವರ ಅಭಿಮಾನಿಗಳು ನಾನು ಹೇಳ್ತಕ್ಕಂಥದ್ದು ನಿಮಗಿನ್ನೂ ಗೊತ್ತಿಲ್ಲ. ನನಗೆ ತುಂಬ ಅನುಭವ ಏನು ಎತ್ತ ಅಂತ ಕಾಯ್ತಾಯಿದ್ರು. ಯಾವಾಗ ದರ್ಶನ್ ಅವರು ಒಂದು ಡೈಲಾಗ್ ಕೇಳೋರಲ್ಲ, ಆನೆ ಬರ್ತಾಯಿದ್ರೆ ತಾಕತ್ತಿದ್ರೆ ಕಟ್ಟಾಕು ಅಂತ, ಅದೆಲ್ಲ ಬೇರೆ ಹೀರೋಗಳು ನೋಡ್ತಾಯಿದ್ರು. ಆನೆ ಬಂದು ಹಳ್ಳದಲ್ಲಿ ಬಿತ್ತು, ಎಲ್ಲ ಬಂದು ಹಿಡ್ಕೊಂಡ್ರು. ಎಲ್ಲ ಫೋನ್ಗಳು ಮಾಡಿ ಏನಾನ ಮಾಡಿ ಕೇಸನ್ನ ಬಿಡಬಾರ್ದು, ಏನಾದರೂ ಮಾಡಿ ಒಳಗೆ ಕಳಿಸ್ಬೇಕಂತ ಹಲವಾರು ಜನಗಳಾಗ್ಬೋದು, ಹಲವಾರು ಹೀರೋಗಳಾಗ್ಬೋದು, ಎಲ್ಲ ಸಪೋರ್ಟ್ ಮಾಡಿದ್ರು ಪಾಪ. ಅಂದರೆ ದರ್ಶನ್ ಒಳಗೆ ಹೋಗ್ಬೇಕಂತ, ಆಚೆ ಬರಬೇಕಂತಲ್ಲ, ವಿರೋಧ ಜನಗಳಿಗೆ ಸಪೋರ್ಟ್ ಮಾಡಿದ್ರು. ಆ ಗಾಂಡು ಹೀರೋಗಳ ಹೆಸರು ಹೇಳಬೇಕಾಗಿದ್ದಲ್ಲ ನಾನು. ಅದ್ರಿಗೆ ನಾನು ಹೇಳೋದು, ರಾಜ್ಕುಮಾರ್ ಥರ ಸರ ಯಾರೂ ಬರಲ್ಲ ಖಂಡಿತವಾಗ್ಲು. ದರ್ಶನ್ ಅವರು ದುಡುಕ್ಬಿಟ್ರು ನೋಡಿ. ನಾನು ದರ್ಶನ್ ಅವ್ರಿಗೆ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಹಲವಾರು ತಪ್ಪುಗಳು ನಾವು ಮಾಡಿದ್ದೀರಿ. ಆ ತಪ್ಪುಗಳು ಅನುಭವಿಸ್ಕೊಂಡು ನೋಡಿ, ಇವತ್ತು ನೀವೇನಾದರೂ ತಪ್ಪು ಮಾಡಿಬಿಟ್ರೆ ಖಂಡಿತವಾಗ್ಲು 10 ವರ್ಷ ಅಲ್ಲ 20 ವರ್ಷ ಎಲ್ಲ ಚೆನ್ನಾಗಿರ್ತಾರ. ಆ ನರಕ ಅನುಭವಿಸಿ ಹೋಗ್ತಾರೆ, ಇಲ್ಲೇ ಅನುಭವಿಸ್ತೀರ ನೀವು. ಅದಕ್ಕೆ ನಾನು ಹೇಳೋದು, ಯಾವತ್ತು ದುಡ್ಕೋಕೆ ಹೋಗ್ಬಾರ್ದು. ಯಾರೇ ಚೀತು ಅಂದು ತಲೆ ಬಗ್ಸ್ಕೊಂಡು ಹೋಗ್ಬಿಡ್ಬೇಕು. ಅವನು ಹಂಗಂದ ಅಂತ ನಿಮ್ಮ ಕೈಲಿ ಏನೂ ಆಗಲ್ಲ ಅಂತಲ್ಲ. ನೀವೇನಾದರೂ ಹೋಗಿ ಅವನ್ನ ಹೊಡೆದ್ರೆ ಅದು ಎಲ್ಲೆಲ್ಲ ಹೋಗ್ಬಿಡುತ್ತೆ. ಆಯ್ತು ಬಿಡಪ್ಪ, ನಂದೇ ತಪ್ಪಿಲ್ಲ ಅಂತ ತಲೆ ಬಗ್ಸ್ಕೊಂಡು ಹೋಗ್ಬಿಟ್ರೆ ನೀವು ಏನಿಲ್ಲ. ನಮ್ಮ ಥರ ಜನಗಳು ಯಾರು ಇರಲ್ಲ. ಅವನು ಆಗ್ತಾನೆ ಸರಿಯಾಗಿ, ಅವನು ನಮ್ಮ ಥರ ಇರಲ್ಲ, ಅವನು ಆಗ್ತಾನೆ ಅವನಿಗೆ. ಅದೇ ಹೇಳೋದು, ನಾವು ಅಷ್ಟೇ ಬಿಸಿ ರಕ್ತ ಹಂಗೆ ಹಿಂಗೆ ಕಲ್ತ್ಕೊಂಡ್ರೆ, ನಾವು ಎಲ್ಲ ಕಲ್ತ್ಕೊಂಡ್ರೆ. ಅದೇ ಹೇಳೋದು, ಇವತ್ತು ನೀವು ಯಾರಾದರೂ ಬೆಳಿಬೇಕಂದ್ರೆ ಹುಷಾರಾಗಿರಿ. ನಿಮ್ಮ ಪಕ್ಕದಲ್ಲೇ ಇರ್ತಾರೆ ಜನ. ಈ ಪಾಕಿಸ್ತಾನ, ಈ ದುಬಾಯಿ, ಈ ವೆಸ್ಟ್ ಬೆಂಗಾಲು ಅಲ್ಲೆಲ್ಲ ಇರಲ್ಲ. ನಿಮ್ಮ ಮನೆ ಸುತ್ತಮುತ್ತ ನಿಮ್ಮನ್ನು ಡೈಲಿ ನೋಡ್ತಕ್ಕಂಥವರೇ ನಿಮಗೆ ಹಾಕ್ಕೊಡ್ತಕ್ಕಂಥ ಜನಗಳು ಇರ್ತಾರೆ. ಅದಕ್ಕೆ ನಾನು ಹೇಳೋದು, ಹುಷಾರಾಗಿರ್ಬೇಕು ಅನ್ನೋದು. ಇವತ್ತು ಹಳೆ ನಿರ್ಮಾಪಕರನ್ನ ಕೈ ಬಿಟ್ಬಿಟ್ರು ಹೀರೋಗಳು. ಇವತ್ತು ಯಾವುದೋ ಆ 3rd ಕ್ಲಾಸು ಏನೋ ಪ್ರೊಡಕ್ಷನ್ ಅಂತ ಹೇಳ್ತಾ ಇದೆಯಲ್ಲ, ಅದು ಸುಮಾರು 1.5 ಲಕ್ಷ ಕೋಟಿ ಬೆಲೆ ಬಾಳ್ತಕ್ಕಂಥದ್ದು. ಇವತ್ತು ಎಲ್ಲ ಆಲ್ರೌಂಡ್ ಅವ್ರ ಸಿನಿಮಾಗಳು ಮಾಡಿಕೊಂಡು ಇವತ್ತು ಯಾರೇ ಹೋಗಿ ಆ ನಿರ್ಮಾಪಕರಿಗೆ ಡೇಟ್ ಕೊಡ್ದಂಗೆ ಮಾಡ್ತಕ್ಕಂಥದ್ದು ಒಂದು ಪ್ರೊಡಕ್ಷನ್ನು. ಇದು ಎಷ್ಟು ದಿನ ಇರಲ್ಲ ಅನ್ನೋದು ನಮಗೂ ಗೊತ್ತು. ಕೆರೆ ತುಂಬಿದ ಮೇಲೆ ಅಲ್ಲಿ ಇರೋ ನೀರು ಹೊಡ್ಕೊಂಡು ಹೋಗಬೇಕು. ಈ ಹಳೆ ನಿರ್ಮಾಪಕರೆಲ್ಲ ಪಾಪ ಚಟುವಟೆ ಮಾಡಿಕೊಂಡು ಏನೋ ಅಷ್ಟೋ ಸಿನಿಮಾಗಳು ಮಾಡ್ಕೊಂಡಿತ್ತು. ಹೊಸ ನೀರು ಬಂತು, ಆ ನಿರ್ಮಾಪಕರೆಲ್ಲ ಹೊಡ್ಕೊಂಡು ಹೋಗ್ಬಿಡ್ತು. ಹಂಗೆ ನೀವು ಕೆರೆಯಲ್ಲಿ ಇದ್ದೀರಾ, ಹೊಸ ನೀರಿಗೆ ನೀವು
ನೋಡ್ತಾ ಇರಿ. ಆ ಹೊಸ ನೀರು ಬಂದಾಗ ನಿಮ್ಮದು ಪ್ರೊಡಕ್ಷನ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಅಷ್ಟೇ ನಾನು ಹೇಳೋದು. ಅದೇನು ನಿಮ್ಮ ಪ್ರೊಡಕ್ಷನ್ ಹೆಸರು ಹೇಳಬೇಕು ಅನ್ನೋದು ನಮಗೇನು ಭಯಲ್ಲ. ಥರ್ಡ್ ಕ್ಲಾಸ್ ಪ್ರೊಡಕ್ಷನ್ನು. ಇವತ್ತು ಯಾವುದೋ ಗಾಂಡು ನನ್ನ ಮಕ್ಕಳಿಗೆಲ್ಲ ನೀವು ಸಿನಿಮಾ ಮಾಡ್ತಾ ಇದ್ದೀರಾ. ಇಷ್ಟು ದಿನ ನೀವೇನು ಮಾಡ್ತಾಯಿದ್ರಿ? ಇವತ್ತು ನಮ್ಮ ಕರ್ನಾಟಕದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು, ಹಲವಾರು ಎಷ್ಟೋ ಟ್ಯಾಲೆಂಟ್ ಇರುತ್ತೆ, ಅಂಥವ್ರಿಗೆ ಅವಕಾಶಗಳು ಕೊಡಲ್ಲ. ಇವಾಗ ಸುಮ್ಮನೆ ಯಾವುದೋ ಆ ಥರ್ಡ್ ಕ್ಲಾಸು ಚಾನಲ್ಲು ಇವತ್ತು ಎಲ್ಲರೂ ಮನೆಗಳಲ್ಲಿ ಮಕ್ಕಳನ್ನ ಕೆಡಿಸ್ತಾ ಇದೆ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಇನ್ನೂ ಒಂದು ವಿಡಿಯೋಗಳು ಮಾಡ್ತಾ ಇರ್ತೀನಿ. ಹಳೇ ನಿರ್ಮಾಪಕರಾಗ್ಬೋದು, ನಮ್ಮ ಕರ್ನಾಟಕ ಸಿನಿಮಾ ನಿರ್ಮಾಪಕರಾಗ್ಬೋದು, ಮತ್ತು ನೀವು ಸಿನಿಮಾಗಳು ಮಾಡಿ ಯಾವ ಪ್ರೊಡ್ಯೂಸರ್ಗಳು ನೀವು ಎದುರಕ್ಕೆ ಹೋಗಬೇಡಿ. ಇನ್ನೂ ಒಂದು, ನಿಮ್ಗೆ ಯಾರೇ ಹೀರೋಗಳು ಅವಕಾಶಗಳು ಕೊಡಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನನ್ನಂಥ ಬಡವರು ಎಷ್ಟೋ ಟ್ಯಾಲೆಂಟ್ ಇರ್ತವೆ. ಈ ಒದ್ದಗಳಲ್ಲಿ ಗಲಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗ್ಬೋದು, ಈ ಗಾರೆ ಕೆಲಸ ಮಾಡ್ತಕ್ಕಂಥವ್ರಾಗ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ದು, ಆ ಗಾರ್ಮೆಂಟ್ಸು ಫ್ಯಾಕ್ಟ್ರಿಗಳಲ್ಲಿ, ಆ ಇಟ್ಟಿಗೆ ಫ್ಯಾಕ್ಟ್ರಿಗಳಲ್ಲಿ ಖಂಡಿತವಾಗ್ಲೂ ಎಂಥ ಟ್ಯಾಲೆಂಟ್ ಇರ್ತಾರೆ ಗೊತ್ತಾ. ಇವತ್ತು ಯೂಟ್ಯೂಬ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ನಿಮಗೆ ಸಬ್ಸ್ಕ್ರೈಬರ್ಗಳು ಇರ್ಬೋದು, ಇಲ್ಲ ಅಂತಲ್ಲ. ನಿಮ್ಮನ್ನು ಯಾವನ್ನೂ ಮೂಸು ನೋಡಲ್ಲ. ಆ ಬಿಲ್ಡಪ್ಗಳೆಲ್ಲ ಕೊಡೋಕ್ಬಾರ್ದು. ನಿಮಗಿಂತ ಟ್ಯಾಲೆಂಟು ನನ್ನಂಥ ಬಡವರು ಇರ್ತಾರೆ ಪಾಪ, ಅವ್ರಿಗೆ ನಾಚಿಕೆ ಬರೋಕ್ಕಾಗಲ್ಲ ಅಷ್ಟೇ. ಇವತ್ತು ನನಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದರೆ 1 ಮಿಲಿಯನ್ನು 3 ಮಿಲಿಯನ್ ಫಾಲೋವರ್ ಇದೆ ಅಂತ ಜಂಬ ಕೊಚ್ಕೊಳಕ್ಕೆ ಹೋಗಬೇಡಿ. ಅವರೆಲ್ಲ ಬಂದರೆ ನೀವಿರಲ್ಲ ಅಷ್ಟೇ. ನೀವೇ ಬೆಳೀರಿ, ಇಲ್ಲ ಅಂತಲ್ಲ. ಜಂಬ ಕೊಚ್ಕೊಳಕ್ಕೆ ಹೋಗ್ಬಾರ್ದು, ನಮಗಿಷ್ಟು ಫಾಲೋವರ್ಸ್ ಇದ್ದಾರೆ ಹಂಗಿಂಗಂತ. ಅದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಳೆ ನಿರ್ಮಾಪಕರು ಮತ್ತೆ ಬಂದು ಸಿನಿಮಾಗಳು ಮಾಡಿ, ನಿಮಗೆ ಯಾರು ಅವಕಾಶಗಳು ಕೊಡೋಂಥದ್ದೇನಿಲ್ಲ. ಇವತ್ತು ಇನ್ಸ್ಟಾಗ್ರಾಮ್ನಲ್ಲಾಗ್ಬೋದು, ಫೇಸ್ಬುಕ್ಗಳಾಗ್ಬೋದು, ಯೂಟ್ಯೂಬ್ಗಳಲ್ಲಾಗ್ಬೋದು, ಹಲವಾರು ಎಷ್ಟೋ ಕಾಮಿಡಿ ಮನರಂಜಿಸ್ತಾರೆ. ಅಂಥವ್ರಿಗೆ ಅವಕಾಶ ಕೊಡಿ ಖಂಡಿತವಾಗ್ಲು. ಆ ಪ್ರೊಡಕ್ಷನ್ ಯಾವುದೋ ಇವತ್ತು ಹೇಳ್ತಾ ಇದೆ ನಂಬರ್ 1 ಅಂತ, ಅದು ಇರಲ್ಲ. ಇವತ್ತು ಪರ ರಾಜ್ಯಗಳಲ್ಲಿ ಎಲ್ಲೆಲ್ಲ ಹೋಗಿ ಆ ಪ್ರೊಡಕ್ಷನ್ನು ಇವತ್ತು ನಡೆಸ್ತಾ ಇದೆ ದುಡ್ಡುಗೋಸ್ಕರ ಅಷ್ಟೇ, ಮತ್ತೆ ಕೈ ಬಿಟ್ಬಿಡುತ್ತೆ. ಅದನ್ನ ಆ ಪ್ರೊಡಕ್ಷನ್ ಹತ್ರ ಹೋಗ್ಬೇಕಂದ್ರೆ ನನ್ನಂಥವ್ನು ಬರ್ಬೇಕಷ್ಟೇ. ಇನ್ನು ನನ್ನಂಥವ್ನಂತ ನಾನೇ ಅಂತ ಹೇಳ್ತಲ್ಲ, ನಮ್ಮಂಥವ್ ಬಡವರು ಬಂದು ಅದನ್ನು ಬೆಳೆಸ್ಬೇಕಷ್ಟೇ. ಅದು ಬೆಳೀಲಿ, ಸಂತೋಷ ಇಲ್ಲ. ಇನ್ನೊಬ್ಬರು ಪ್ರೊಡ್ಯೂಸರ್ಗಳನ್ನ ತುಳಿಯೋಕ್ಕೆ ಯಾರು ಹೋಗಬಾರ್ದು ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದು ಶಾಶ್ವತ ಅಲ್ಲ. ಇಷ್ಟು ನಿಮಿಷಗಳು, ಇಷ್ಟು ಗಂಟೆಗಳು, ಇಷ್ಟು ಸೆಕೆಂಡ್ಗಳು ಅಷ್ಟೇ ಮನುಷ್ಯನಿಗೆ, ಅಷ್ಟು ವರ್ಷಗಳಂತ. ಅದ್ರ ಮೇಲೆ ಆಯ್ತಪ್ಪ ನಂದು ಅಂತ ಹೋಗ್ತಾ ಇರಬೇಕು. ಇನ್ನೊಬ್ಬರನ್ನ ತುಳಿಯೋಕ್ಕಂತ ಯಾರೂ ಮಾಡಬಾರ್ದು. ಅದೆಷ್ಟೇ ದುಶ್ಮನ್ ಆಗ್ಬೋದು, ಯಾರಾಗ್ಬೋದು. ನಾವು ದುಶ್ಮನ್ಗಳಿಗೆ ಒಳ್ಳೇದಾಗಬೇಕಂತ ಬಯಸಬೇಕು. ಪ್ರತಿಯೊಬ್ಬರು ಬೆಳೆಯೋಣ ಅಷ್ಟೇ ನಾನು ಹೇಳೋದು. ಆ ನಿರ್ಮಾಪಕನ ತುಳಿ, ಹೀರೋನ ತುಳಿ, ಆ ಆರ್ಟಿಸ್ಟನ್ನ ತಗೊಂಡು ಬರೋದು ಬೇಡ. ಆ ಜೂನಿಯರ್ ಆರ್ಟಿಸ್ಟ್ ಹಂಗೆ ಇರಲಿ, ಅದೆಲ್ಲ ಬೇಡ. ಪ್ರತಿಯೊಬ್ಬರನ್ನ ಬೆಳೆಸ್ಕೊಂಡು ಹೋಗೋಣ. ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ನಮ್ಮ ಕರ್ನಾಟಕದಲ್ಲಿ. ಎಲ್ಲರೂ ಅಷ್ಟೇ, ಭಾರತದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಒಂದೇ ಮಾತರಂ, ಜೈ ಕರ್ನಾಟಕ, ಐ ಲವ್ ಯು ಬೆಂಗಳೂರು. ಸಿಗೋಣ. ಈ ಥರ ವಿಡಿಯೋ ಮಾಡ್ತಾ ಇರ್ತೀನಿ.